ಹಾಯ್ ಎಲ್ರಿಗೂ ನಮಸ್ಕಾರ. ಇವತ್ತು ಜೆ.ಸಿ.ಬಿ ಬ್ರೇಕರ್ದು ಕೆಲಸ ಇದೆ ಅಂತ ಜೆ.ಸಿ.ಬಿ ಎತ್ಕೊಂಡು ಹೊರಟೆ. ಸೈಟ್ ಅಲ್ಲಿ ಬ್ಲಾಸ್ಟ್ ಮಾಡಿರೋ ಕಲ್ತೊಂದು ಹಾಕಿದ್ದಾರೆ, ಅದನ್ನ ಹೋಗಿ ಹೊಡಿಬೇಕು. ಜೆ.ಸಿ.ಬಿ ಡೀಸೆಲ್ ಕಮ್ಮಿ ಇತ್ತು ಅಂತ ಬಂಕ್ ಕಡೆ ಹೊರಟೆ. ಬಂಕ್ ಹತ್ರ ಬಂದು 25 ಲೀಟರ್ ಡೀಸೆಲ್ ಹಾಕ್ಸ್ಕೊಂಡೆ. ಬ್ರೇಕರ್ ಅಲ್ಲಿ ಕಲ್ಲೆಲ್ಲನ್ನು ಪೀಸ್ ಮಾಡಿ ಹಾಕ್ತೆ. ಕೆಲಸ ಪೂರ್ತಿ ಮುಗಿಲಿಲ್ಲ. ಟೈಮ್ 7 ಗಂಟೆ ಆಗಿತ್ತು. ಬೆಳಗ್ಗೆ ಬಂದು ಹೊಡೆಯೋಣ ಅಂತ ಗಾಡಿ ಅಲ್ಲೇ ನಿಲ್ಸ್ ಬಂದೆ. ಬೆಳಗ್ಗೆನೆ ಬೇಗ ಬಂದು ಕೆಲಸ ಸ್ಟಾರ್ಟ್ ಮಾಡಿದ್ದೆ. ತುಂಬಾ ದಪ್ಪ ದಪ್ಪ ಸೈಜ್ಗಳು ತಂದು ಅನ್ಲೋಡ್ ಮಾಡಿದ್ರು. ಅದನ್ನೆಲ್ಲ ಬೋಟ್ರಾಸ್ ಮಾಡ್ಕೊಡ್ಬೇಕಾಗಿತ್ತು ಅಂತ ಎಲ್ಲ ಚಿಕ್ಕದಾಗಿ ಬೋಟ್ರಾಸ್ ಮಾಡ್ಕೊಟ್ಟೆ. ಕೆಲಸ ಎಲ್ಲ ಮುಗೀತು. ಕೆಲಸ ಹೇಗ್ ಬಂದಿದೆ ಅಂತ ಕಮೆಂಟ್ ಮಾಡಿ ತಿಳಿಸಿ ಆಪರೇಟರ್ಸ್. ಅಲ್ಲಿಂದ ಸೀದಾ ಮನೆ ಕಡೆ ಹೊರಟೆ. ಗಾಡಿ ನಿಲ್ಸಿ ಜಮೀನ್ ಹತ್ರ ಹೋಗ್ಬೇಕು ಇವಾಗ. ಗಾಡಿ ನಿಲ್ಲಿಸ್ಬಿಟ್ಟು ಸೀದಾ ಜಮೀನ್ ಹತ್ರ ಬಂದ್ವಿ. ನಾನು ನಮ್ಮ ಅಪ್ಪಾಜಿ. ತುಂಬಾ ದಿನ ಆಗಿತ್ತು ಜಮೀನ್ ಹತ್ರ ಬಂದು, ಅದಕ್ಕೋಸ್ಕರ ಒಂದ್ ರೌಂಡ್ ತೆಂಗಿನ ಮರ ಎಲ್ಲ ನೋಡ್ತಾ ಇದ್ದೆ ಕಾಯಿ ಬಿದ್ದಿದ್ದಾವ ಅಂತ. ಈ ನಡುವೆ ತೆಂಗಿನ ಮರದಲ್ಲಿ ಕಾಯಿ ಬಿಡೋದೇ ಕಮ್ಮಿ ಆಗಿದೆ. ಸರಿಯಾಗಿ ನೀರ್ ಹಾಯಿಸ್ತಲೆ. ಕಾಯಿ ಬಿದ್ದಿದ್ದಾವ ಅಂತ ನೋಡಿದ್ರೆ ತೆಂಗಿನ ಗರಿಗಳೆಲ್ಲ ಕೆಳಗಡೆ ಬಿದ್ದೋಗ್ಬಿಟ್ಟಿದ್ದ. ಅದಕ್ಕೆ ತೆಂಗಿನ ಗರಿಗಳೆಲ್ಲಾನು ಒಂದ್ ಸೈಡ್ಗೆ ಎತ್ತಾಕ್ದೆ. ಮತ್ತೆ ತೆಂಗಿನ ಮರಗಳಿಗೆ ನೀರ್ ಹಾಯಿಸೋಣ ಅಂತ ಬೋರಿಂದ ನೀರ್ ಆನ್ ಮಾಡ್ದೆ. ನಮ್ ಜಮೀನ್ ಪಕ್ಕದಲ್ಲಿ ಒಬ್ರು ಮಿಷಿನ್ ಅಲ್ಲಿ ಗದ್ದೆ ಕುಯ್ಸ್ತಾ ಇದ್ರು, ನೋಡೋಣ ಅಂತ ಹೋಗಿದ್ದೆ. ಭತ್ತ ಎಲ್ಲ ಕೆಳಗಡೆ ಉದುರೋಗ್ತಾ ಇತ್ತು. ರೈತರಿಗೆ ಸುಮ್ನೆ ಲಾಸ್ ಆಗುತ್ತೆ. ನನ್ ಪ್ರಕಾರ ಕೈಯಲ್ಲಿ ಕುಯ್ದ್ರೆ ಒಳ್ಳೇದು ಅನ್ಸುತ್ತೆ ಮಿಷಿನ್ ಅಲ್ಲಿ ಕುಯ್ಸೋದಕ್ಕಿಂತ. ನಿಮ್ ಪ್ರಕಾರ ಯಾವ್ದು ಒಳ್ಳೇದು ಅನ್ಸುತ್ತೆ ಕಮೆಂಟ್ ಮೂಲಕ ತಿಳಿಸಿ. ಸುಮ್ನೆ ರೈತರಿಗೆ ಲಾಸ್ ಆಗೋದಕ್ಕಿಂತ. ಫುಟ್ಬಾಲ್ ಪೈಪ್ ಉಣೋದಕ್ಕೆ ಗುಂಡಿ ಮಾಡಿದ್ವಲ್ಲ, ಅದನ್ನೆಲ್ಲ ಮುಚ್ಚಾಕಿದ್ವಿ, ಓಡಾಡೋರಿಗೆ ತೊಂದರೆ ಆಗುತ್ತೆ ಅಂತ. ಮತ್ತೆ ಒಂದ್ ಬಾಣ್ಲಿ ಸಗಣಿ ಎತ್ತಾಕ್ದೆ ಜಮೀನಿಗೆ. ಅಲ್ಲಿಂದ ನಮ್ ಸೋನಾಲಿಕಾ ಟ್ರ್ಯಾಕ್ಟರ್ ನೋಡ್ಕೊಂಡು ಹಾಗೇನೆ ರಾಮನಾಥ್ಪುರದಲ್ಲಿ ಜಾತ್ರೆ ನಡೀತಾ ಇತ್ತು. ತುಂಬಾ ಜನ ಸೇರಿದ್ರು. ಅದನ್ನೆಲ್ಲ ನೋಡ್ಕೊಂಡು ಅಲ್ಲಿಂದ ಸೀದಾ ನರ್ಸರಿ ಹತ್ರ ಬಂದ್ವಿ. ಕಲ್ಲಂಗಡಿ ಸಸಿ ಬೆಳೆಸೋದಕ್ಕೆ ನರ್ಸರಿಗೆ ಕೊಟ್ಟಿದ್ವಿ. ತುಂಬಾ ಚೆನ್ನಾಗಿ ಬೆಳೆಸಿದ್ರು. ಅದನ್ನ ಇವಾಗ ತಗೊಂಡೋಗಿ ನಾಟಿ ಮಾಡ್ಬೇಕು ನಮ್ ಜಮೀನಿಗೆ. ಇದೇ ಕ್ರೇಟ್ ಅಲ್ಲಿ ಗೊಬ್ಬರ ಹಾಕಿ ಬೀಜ ಹಾಕಿ ಸಸಿ ಮಾಡಿ ಕೊಡ್ತಾರೆ. ಒಂದು ಕ್ರೇಟಿಗೆ 35 ರೂಪಾಯಿ ಕೂಡ ಚಾರ್ಜ್ ಮಾಡ್ತಾರೆ. ಅಲ್ಲಿಂದ ಹೋಗ್ಬೇಕಾದ್ರೆ ದೊಡ್ಡದು ಹಾರ್ವೆಸ್ಟಿಂಗ್ ಮಿಷಿನ್ ಹೋಗ್ತಾ ಇತ್ತು, ಗದ್ದೆ ಕೊಯ್ಯೋ ಮಿಷಿನ್. ಅದನ್ನ ನೋಡ್ಕೊಂಡು ಮನೆ ಕಡೆ ಹೊರಟು. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.